ನಾವಿವತ್ತು ಪುಳಿಯೋಗರೆ ಪೌಡರ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ಮನೇಲೇ ಮಾಡ್ಬೋದು. ನೀವು ಬೇಕಾದ್ರೆ 6 ತಿಂಗಳು ಹಾಗೆ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ, ಬೇಗನೆ ಮನೇಲಿ ಮಾಡ್ಬೋದು. ಸೊ ಈ ಅಂಗಡಿಯಿಂದ ತರೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ಸೊ ಅದ ರೀತಿಲೇ ಇರಲಿ. ನಾನು ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀನಿ. ಇದು ಏನು ಬಾಡಬೇಕು, ಚೆನ್ನಾಗಿ ಹುರ್ಕೊಳ್ಳಿ. ಅದೇ ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸುಡಬಾರ್ದು, ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇವಾಗ ಬೇವಿನ ಸೊಪ್ಪು ಹಾಕ್ತಾಯಿದ್ದೀವಿ. ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಬೇವಿನ ಸೊಪ್ಪು ಕೆಂಪು ಕಲರ್ ಬರೋ ತನಕನೂ ಹುರ್ಕೊಳ್ಬೇಕು. ನೋಡಿ, ಇವಾಗ ನಾವೆಷ್ಟು ಹುರ್ಕೊಂಡಿದ್ದೀವಿ. ಸೊ ಈ ಕಲರ್ ಬೇವಿನ ಸೊಪ್ಪು ಕೂಡ ಬರಬೇಕು. ಸೊ ಇಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನ ಇಲ್ಲಿಗೆ ಆಫ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡಿಡಿ. ಉದ್ದ ಹಾಕ್ತಾಯಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ಇರಲಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಧನಿಯಾ ಹಾಕ್ತಾಯಿದ್ದೀನಿ. ಸೊ ನಾನೊಂದು 3 ಸ್ಪೂನ್ ಹಾಕ್ಕೊಳ್ತೀನಿ. ಸೊ ನೀವು ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು. ಸೊ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಇದಕ್ಕೆ ನಾನು ಎಣ್ಣೆ ಹಾಕಿಲ್ಲ, ಮೊದಲೇ ಪಾತ್ರೆಗೆ ಹಾಕಿ ಜಾಸ್ತಿ ಇತ್ತು ಎಣ್ಣೆ. ಸೊ ನೀವು ಬೇಕಾದರೆ ಅವಾಗ ಕಡಿಮೆ ಆಗಿದ್ರೆ ಎಣ್ಣೆ ಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕರಿ ಎಳ್ಳು ಹಾಕ್ತಾಯಿದ್ದೀನಿ ಸ್ವಲ್ಪ ನಾವು. ಸೊ ಆಮೇಲೆ ಜೀರಿಗೆ ಒಂದು ಅರ್ಧ ಚಮಚದಷ್ಟು. ಸೊ ನೀವು ನೋಡ್ಬೋದು ಗೋಲ್ಡನ್ ಕಲರ್ಗೆ ಚೇಂಜ್ ಆಗಿದೆ. ಸೊ ಇದಿಷ್ಟು ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಸೊ ಆವಾಗಲೇ ಹುಟ್ಟಿದ್ದಕ್ಕೆ ಸೊ ಕಾಯಿ ಹಾಕ್ತಿದ್ದೀವಿ. ಇದು ಕೊಬ್ಬರಿ. ಸೊ ಚೆನ್ನಾಗಿ ಹುರ್ಕೊಳ್ಳಿ, ಗೋಲ್ಡನ್ ಕಲರ್ ಬರಬೇಕು. ಸೊ ನಾವು ಮುಂಚೆ ಮಾಡಿದ್ವಲ್ಲ, ಅದ್ರ ಜೊತೆಗೆ ಇದನ್ನು ಗ್ರೈಂಡರ್ ಮಾಡಬಾರ್ದು, ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಕಲರ್ ಗೋಲ್ಡನ್ ಕಲರ್ ಥರ ಬಂದಿದೆ. ಸೊ ಸಾಕು. ಇದನ್ನು ಮಿಶ್ರಣಕ್ಕೆ ನಾವು ಹುಳಿ ಹಾಕ್ಕೊಳ್ತೀವಿ. ನೀವು ಬೇಕಾದರೆ ಹುಣಸೆ ಹುಳಿ ಹಾಕ್ಕೋಬೋದು. ಸೊ ಅದನ್ನು ಗ್ರೈಂಡ್ ಮಾಡಿಬಿಟ್ಟು, ಅಂದರೆ ಗಟ್ಟಿ ಇರೋದನ್ನೇ ಸೊ ಹಾಕ್ಕೊಳ್ಬೋದು. ಸೊ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಸೊ ನೀವು ಹುಳಿ ಜಾಸ್ತಿ ಇಷ್ಟಪಡೋರಾದರೆ, ಅಂದರೆ ಸ್ವಲ್ಪ ಜಾಸ್ತಿ ಹುಳಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ, ನಾವು ಸ್ವಲ್ಪ ಹುಳಿ ಕಡಿಮೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಸೊ ನಾವಿವಾಗ ಗ್ರೈಂಡ್ ಮಾಡಿಕೊಂಡು ಇದ್ದೀವಿ. ಇವಾಗ ಏನು ಕೊಬ್ಬರಿ ಹುರಿದಿಟ್ಕೊಂಡಿದ್ದೀವೋ ಅದನ್ನು ಇವಾಗ ಪುಡಿ ಮಾಡ್ಕೊಬೇಕು ಸಪ್ರೇಟಾಗಿ. ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಕಾದಿದೆ. ಸೊ ನಾವು ಇದಕ್ಕೆ ಶೇಂಗಾ ಬೀಜ ಹಾಕ್ಕೊತಾ ಇದ್ದೀವಿ. ಕಡಲೆಬೇಳೆ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಕಂದು ಬಣ್ಣ ಬರ್ತಾ ಇದೆ. ಸೊ ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಸಾಕು ಹಾಕ್ಕೊಂಡು ಹಾಕ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀವಿ. ಸೊ ಲೋ ಫ್ಲೇಮಲ್ಲಿ ಇರಲಿ. ಸೊ ನೀವು ಕಡಿಯುವಾಗ ನಾನು ಹೇಳೋದು ಮರ್ತೋಗ್ಬಿಟ್ಟಿದೆ, ಎಣ್ಣೆ ಹಾಕ್ಕೊಬೇಡಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶಿಟ್ ಮೆಣಸು ಹಾಕ್ಕೊಳ್ಳಿ. ನಾನು ಮುಂಚೆನೇ ಹಾಕೋಬೇಕಿತ್ತು, ಹೊಟ್ಟೋಗ್ಬಿಟ್ಟೆ. ಸೊ ಕಾಯಿನ ಪೇಸ್ಟ್ ಮಾಡ್ಕೊಂಡಿರೋದನ್ನು ಕೂಡ ಹಾಕಿ ಎಲ್ಲ ಅದನ್ನು ನೀಟಾಗಿ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಲಿ.
ಅದು ಘಮ ಘಮ ಅಂತ ಇದು ಮಸಾಲದೆಲ್ಲ ಸ್ಮೆಲ್ ಬಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಯಿತು ಅಂತ. ಸೊ ಜಾಸ್ತಿ ಉಳಿಯೋಕ್ಕೆ ಹೋಗ್ಬೇಡಿ. ಸೊ ಸಾಕಿಷ್ಟು. ನೋಡಿ ಗೈಸ್, ಇದು ಪುಳಿಯೋಗರೆ ಪುಡಿ ರೆಡಿ. ಮನೆಯಲ್ಲೇ ಮಾಡ್ಬೋದು, ಹೆಲ್ತಿಯಾಗೂ ಇರುತ್ತೆ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ಅಂದರೆ ಅಂಗಡಿಲಿ ತರೋದ್ರಕ್ಕಿಂತ ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಅಂತ ಹೇಳ್ಬೋದು ಗೈಸ್. ಇದು ಪುಳಿಯೋಗರೆ ಪುಡಿ ರೆಡಿ. ಈ ಪುಳಿಯೋಗರೆ ಪುಡಿ ರೆಡಿ ಆಗಿದೆ. ಇದು ಬಿಸಿ ಇದೆಲ್ಲ ತಣ್ಣಗೆ ಆರಿದ ಮೇಲೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಬೋದು, ಫ್ರಿಜ್ಜಲ್ಲೂ ಇಟ್ಕೊಬೋದು ಗೈಸ್. ಇಲ್ಲಿಗೆ ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ.